ಬ್ರೇಕ್. ಚಿಕ್ಕೋಡಿ ಲೋಕ ಕ್ಷೇತ್ರದಲ್ಲಿ ಕಾವೇರಿ ಇರುವಂತಹ ಚುನಾವಣಾ ಅಖಾಡ. ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಕಟ್ಟಿ ಹಾಕೋದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮಗಳನ್ನ ಗೆಲ್ಲಿಸಬೇಕು ಅಂತ ನಿಪ್ಪಾಣಿಯಲ್ಲಿ ಕಟ್ಟಿ ಹಾಕೋದಕ್ಕೆ ವ್ಯೂಹವನ್ನ ಜಾರಕಿಹೊಳಿ ರಚಿಸಿದ್ದಾರೆ. ಜಾರಕಿಹೊಳಿಯಿಂದ ಮಗಳ ಗೆಲುವಿಗಾಗಿ ಬಿಗ್ ಪ್ಲಾನ್ ಆಗಿದೆ. ಏನು ಅಂತಂದ್ರೆ ಮರಾಠ ಅಹಿಂದ ನಾಯಕರಿಗೆ ಸತೀಶ್ ಜಾರಕಿಹೊಳಿ ಅವರು ಗಾಳ ಹಾಕ್ತಿದ್ದಾರಂತೆ. ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಸೀನಿಯರ್ ಕರೆಸ್ಪಾಂಡೆಂಟ್ ಶ್ರೀಕಾಂತ್ ಕುಕ್ಕಡ್ಡಿ. ಶ್ರೀಕಾಂತ್, ಮಗಳನ್ನ ಗೆಲ್ಲಿಸಿಕೊಳ್ಬೇಕು ಅನ್ನುವಂತಹ ಒಂದು ಚಾಲೆಂಜ್ ಆದ್ರೆ ಮತ್ತೊಂದು ಅಣ್ಣಾ ಸಾಹೇಬ್ ಜೊಲ್ಲೆಯನ್ನ ಸೋಲಿಸಬೇಕು ಅನ್ನುವಂತಹ ಚಾಲೆಂಜ್. ಸೊ ಹಾಗಾಗಿ ಬೇರೆ ಬೇರೆ ಸಮುದಾಯದ ನಾಯಕರನ್ನ ಗಾಳ ಹಾಕ್ತಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಹೇಗಿದೆ ಟ್ರೆಂಡ್? ಹಾಗಾದ್ರೆ ಅವ್ರು ಇವ್ರತ್ತ ಒಲವು ತೋರಿಸ್ತಾ ಇದ್ದಾರಾ? ಏನಾಗ್ತಾ ಇದೆ ನೋಡಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಏನು ತಮ್ಮ ಮಗಳು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿಯನ್ನು ಶತಾಯಗತಾಯವಾಗಿ ಗೆಲ್ಲಿಸಿಕೊಂಡು ಬರೋ ನಿಟ್ಟಿನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿದ್ದುಕೊಂಡೇ ಹಲವು ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ BJP ಅಭ್ಯರ್ಥಿಯಾಗಿರುವಂಥ ಅಣ್ಣಾ ಸಾಹೇಬ್ ಜೊಲ್ಲೆಯವರನ್ನು ಅವರದೇ ಕ್ಷೇತ್ರದಲ್ಲಿ ಕಟ್ಟಿ ಹಾಕೋ ನಿಟ್ಟಿನಲ್ಲಿ ಈಗ ಭಾಳಷ್ಟು ತಂತ್ರಗಾರಿಕೆಯನ್ನು ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಅವರ ಪತ್ನಿ ಅಂದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಪ್ರತಿನಿಧಿಸ್ತಕ್ಕಂಥ ಅವರ ಪತ್ನಿ ಪ್ರತಿನಿಧಿಸ್ತಕ್ಕಂಥ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ ಏನಿದೆ ಆ ಕ್ಷೇತ್ರದಲ್ಲೇ ಅವರನ್ನು ಕಟ್ಟಿ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸೈಲೆಂಟ್ ಆಗಿದ್ದುಕೊಂಡೇ ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು. ಅಲ್ಲಿರ್ತಕ್ಕಂಥ ಜೈನ ಸಮುದಾಯಕ್ಕೆ ಸೇರಿರುವಂಥದ್ದು, ಹಾಗೆಯೇ ಸಹಕಾರಿ ರಂಗದಿಂದ ಬಂದಿರುವಂಥ ಉತ್ತಮ್ ಪಾಟೀಲ್ ಅವರನ್ನು ಇತ್ತೀಚೆಗೆ ಕಾಂಗ್ರೆಸ್ಗೆ ಕರೆತರೋ ಮೂಲಕ ಅಲ್ಲಿ ಏನಂತಂದರೆ ಜೈನ ಮತಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ಒಂದು ಕಾರ್ಯತಂತ್ರವನ್ನು ರೂಪಿಸಿರುವಂಥದ್ದು. ಅದರ ಜೊತೆಗೆ ಈಗ ಮರಾಠ ಓಟು ಅಂದರೆ ನಿಪ್ಪಾಣಿ ಭಾಗದಲ್ಲಿ ಮರಾಠ ಓಟ್ಗಳು ಜಾಸ್ತಿ ಆಗಿರೋದ್ರಿಂದ ಸಹಜವಾಗಿ ಆ ಮತಗಳನ್ನು ಸಹ ಸೆಳೆಯೋ ನಿಟ್ಟಿನಲ್ಲಿ ಈಗ ಏನಂತಂದರೆ ಕಾಕಾ ಸಾಹೇಬ್ ಪಾಟೀಲ್ ಸೇರಿದಂತೆ ಹಲವು ನಾಯಕರನ್ನು ಕಾಂಗ್ರೆಸ್ನತ್ತ ಸೆಳೆದಿರುವಂಥದ್ದು. ಅದರ ಜೊತೆಗೆ ಸಕ್ರಿಯವಾಗಿ ಇವರೆಲ್ಲರೂ ಸಹ ಅಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಕಳೆದ ಬಾರಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪತ್ನಿ ಶಶಿಕಲಾ ಜೊಲ್ಲೆ ಏನಿದ್ದಾರೆ ಅವರು ಕೇವಲ 5,000 ಮತಗಳ ಅಂತರದಿಂದ ನಿಪ್ಪಾಣಿಯಿಂದ ಗೆಲುವನ್ನು ಸಾಧಿಸಿದರು. ಹಾಗಾಗಿ ಈಗ ಅಲ್ಲಿ ಪ್ರಬಲವಾಗಿರುವಂಥ ಅದರಲ್ಲೂ ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ಭಾಳಷ್ಟು ಪೈಪೋಟಿಯನ್ನು ನೀಡಿದಂಥ ಉತ್ತಮ್ ಪಾಟೀಲ್ ಏನಿದ್ದಾರೆ ಅವರನ್ನು ನೇರವಾಗಿ ಅಖಾಡಕ್ಕೆ ಸತೀಶ್ ಜಾರಕಿಹೊಳಿ ಅವರು ಇಳಿಸಿದ್ದಾರೆ. ಹಾಗಾಗಿ ಒಂದು ಕಡೆ ಅಹಿಂದ ನಾಯಕರು, ಮತ್ತೊಂದು ಕಡೆ ಮರಾಠ ನಾಯಕರು, ಇದರ ಜೊತೆಗೆ ಜೈನ ಸಮುದಾಯದ ನಾಯಕರನ್ನು ತಮ್ಮತ್ತ ಸೆಳೆಯುವ ಮೂಲಕ ಅವರದೇ ಕ್ಷೇತ್ರದಲ್ಲಿ ಜೊಲ್ಲೆಯವರನ್ನು ಕಟ್ಟಿ ಹಾಕಲಿಕ್ಕೆ ಈಗ ಸತೀಶ್ ಜಾರಕಿಹೊಳಿ ಒಂದು ಚಕ್ರವ್ಯೂಹವನ್ನು ರಚಿಸಿರುವಂಥದ್ದು. ಅದು ಈಗ ಫಲವನ್ನು ನೀಡ್ತಾ ಇದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಅದು ಯಾವ ರೀತಿ ಫಲ ಕೊಡುತ್ತೆ ಅಂತೇಳಿ ಕಾಯ್ದು ನೋಡಬೇಕಾಗಿದೆ. ಸದ್ಯಕ್ಕೆ ಏನಂತಂದರೆ ಸತೀಶ್ ಜಾರಕಿಹೊಳಿ ಇಂಥದ್ದೊಂದು ಕಾರ್ಯತಂತ್ರವನ್ನು ರಚಿಸೋ ಮೂಲಕ ಜೊಲ್ಲೆಯವರನ್ನು ಅವರದೇ ಕ್ಷೇತ್ರದಲ್ಲಿ ಕಟ್ಟಿ ಹಾಕಿರುವಂಥದ್ದು. ರೈಟ್ ಶ್ರೀಕಾಂತ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.